ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್ಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್. ಇಲ್ಲಿವರೆಗೂ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬೆಲ್ ಐಕಾನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ. ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವಿಡಿಯೋಗಳನ್ನು ನೋಡ್ಬೋದು. ಗರಗದ ಮಡಿವಾಳೇಶ್ವರ ಸಮಾಜದ ಪರಿವರ್ತಕರಾಗಿ ಶ್ರೇಷ್ಠತೆ ಕಂಡವರು ಡಾಕ್ಟರ್ ವಿಶ್ವಪ್ರಭು ಶ್ರೀಗಳು. ಸಿಂದಗಿ ತಾಲೂಕಿನ ಗರಗದ ಮಡಿವಾಳೇಶ್ವರ ಶ್ರೀಗಳು ಬಾಲ್ಯದಿಂದಲೇ ಪವಾಡ ಪುರುಷರಾಗಿ ಬೆಳೆದು ಕಿತ್ತೂರು ಸಂಸ್ಥಾನ ಪರಿತ್ಯಾಗ ಮಾಡಿ ಭಾರತ ಸಂಚಾರ ಮಾಡಿ ಕೊನೆಗೆ ಭಕ್ತರ ಕೋರಿಕೆಯಂತೆ ಗರಗದಲ್ಲಿ ನೆಲೆಸಿರುವ ಗರಗದ ಮಡಿವಾಳ ಶಿವಯುಗಳು ದೊಡ್ಡ ಸಂಸ್ಕೃತ ಪಂಡಿತರು. ಅವರ ಜೀವನದುದ್ದಕ್ಕೂ ಪ್ರವಚನ ಭಾಷಣದ ಮೂಲಕ ಪಾಂಡಿತ್ಯ ಪ್ರದರ್ಶಿಸದೆ ಜನರಿಗೆ ಬದುಕಿನ ಸತ್ಯದ ಮಾರ್ಗ ತಿಳಿಸಿ ಸಮಾಜದ ಪರಿವರ್ತಕರಾಗಿ ಶ್ರೇಷ್ಠತೆ ಕಂಡವರು ಎಂದು ಸಿಂದಗಿ ಸಾರಂಗಮಠ ಉತ್ತರಾಧಿಕಾರಿ ಪ್ರವಚನಕಾರ ಡಾಕ್ಟರ್ ವಿಶ್ವಪ್ರಭು ಶಿವಾಚಾರ್ಯರು ಹೇಳಿದರು. ತಾಲೂಕಿನ ಸುಕ್ಷೇತ್ರ ಬ್ಯಾಕೋಡ್ ಗ್ರಾಮದ ಹಿರೇಮಠದ ಶ್ರೀಮದ್ ಉಜ್ಜಯಿನಿ ಸದ್ಧರ್ಮ ಶಿವಸನಾಧೀಶ್ವರ ಶ್ರೀ 1800 ಜಗದ್ಗುರು ಅಭಿನವ ಸಿದ್ಧಲಿಂಗ ರಾಜ್ಯಾಧೀಶ ಕೇಂದ್ರ ಶಿವಾಚಾರ್ಯ ಭಗವತ್ಪಾದಂಗಳವರ ಅಡ್ಡಪಲ್ಲಕ್ಕಿ ಮಹೋತ್ಸವ ಹಾಗೂ ಷಡಕ್ಷರಿ ಬ್ರಹ್ಮಿ ಶ್ರೀ ಬಸವಲಿಂಗೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಗರಗದ ಮಡಿವಾಳೇಶ್ವರ ಪುರಾಣ ಪ್ರವಚನ ಕಾರ್ಯಕ್ರಮದಲ್ಲಿ ಪುರಾಣ ಪ್ರವಚಕರಾಗಿ ಅವರು ಮಾತನಾಡಿ, ಜಗತ್ತಿನಲ್ಲಿ ನುಡಿದಂತೆ ನಡೆಯುವ ಮಹಾತ್ಮರು ಜಗತ್ತಿನಲ್ಲಿ ಸರ್ವಶ್ರೇಷ್ಠತೆ ಹೊಂದುವರು. ಸಹಜ ಮಹಾತ್ಮರಲ್ಲಿ ಬ್ರಹ್ಮಜ್ಞಾನ ಸಂಪನ್ನ ಬ್ರಹ್ಮಚಾರಿ ಶ್ರೀ ಗರಗದ ಮಡಿವಾಳೇಶ್ವರ ಜೀವನ ಚರಿತ್ರೆ ಆಲಿಸುವುದರಿಂದ ಜೀವನ ಪಾವನವಾಗುತ್ತದೆ. ಗ್ರಾಮದ ಬಸವಲಿಂಗೇಶ್ವರರು ಪವಾಡ ಪುರುಷರು. ಅವರು ಗುರು ಪರಂಪರೆಯಲ್ಲಿ ಜೀವನ ನಡೆಸಿ ನುಡಿದಂತೆ ನಡೆದವರು. ಮನುಷ್ಯ ಪರಿಶುದ್ಧವಾಗಬೇಕಾದರೆ ಪ್ರತಿದಿನವೂ ದೇವಾಲಯಕ್ಕೆ ಬಂದು ಭಕ್ತಿ ಭಾವದಿಂದ ನೆನೆಯಬೇಕು ಎಂದರು. ಸಾರಂಗಮಠ ಗಚ್ಚಿನ ಮಠದ ಪೀಠದ ಒಡೆಯ ಡಾಕ್ಟರ್ ಪ್ರಭು ಸಾರಂಗದೇವ ಶಿವಾಚಾರ್ಯರು ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿ ಗರಗದ ಮಡಿವಾಳೇಶ್ವರ ಜೀವನ ಚರಿತ್ರೆ ಆಲಿಸುವ ಮೂಲಕ ಅವರ ತತ್ವ ಆದರ್ಶಗಳ ಜೀವನದಲ್ಲಿ ರೂಢಿಸಿಕೊಂಡು ತಂದೆ ತಾಯಿ ಗುರು ಹಿರಿಯರನ್ನು ದೇವರ ಸ್ವರೂಪದಲ್ಲಿ ಕಾಣಬೇಕು. ಮನೆಯಲ್ಲಿ ಮಕ್ಕಳಿಗೆ ಸಂಸ್ಕಾರ ಆಚಾರ ವಿಚಾರ ಕಲಿಸಿ ಸಮಾಜದಲ್ಲಿ ಉತ್ತಮ ವ್ಯಕ್ತಿಯಾಗಿ ಧರ್ಮದ ದಾರಿಯಲ್ಲಿ ನಡೆಯುವಂತೆ ಮಾರ್ಗದರ್ಶನ ನೀಡಬೇಕು ಎಂದರು. ಸಂಗೀತಗಾರ ಅನಿಲ್ ಕುಮಾರ್ ಮಠಪತಿ ಹಾಗೂ ಸಾಹಿತಿ ಬರಹಗಾರ ಕವಿ ಕಲಾವಿದ ಮುತ್ತುರಾಜ್ ಬ್ಯಾಕೋಡ್ ಸಂಗೀತ ಸೇವೆ ಮಾಡಿದರು. ಉಪನ್ಯಾಸಕಿ ಮುಕ್ತಾಯಕ್ಕ ಕತ್ತಿ ನಿರೂಪಿಸಿದರು. ಶರಣಯ್ಯ ಮಠ, ಶಿವಯ್ಯ ಹಿರೇಮಠ, ರಾಯಗೊಂಡಪ್ಪ ಗೌಡ ಬಿರಾದರ್, ಸಂತೋಷ್ ಹಳಿಗೊಂಡ, ಸಿದ್ದಣ್ಣ ಹಾವಳಗಿ, ಪರಶುರಾಮ್ ದೊಡಮನಿ, ಶ್ರೀಶೈಲ್ ನಾಯ್ಕೋಡಿ, ಮಲ್ಲಿಕಾರ್ಜುನ ಭೂಶೆಟ್ಟಿ, ಗೋಲಾಳಪ್ಪ ಗೌಡ, ಎಂ ಬಿರಾದರ್, ಅರವಿಂದ್ ಗೌಡ ಬಿರಾದರ್, ರಾಮಗೊಂಡ, ಶ್ರೀಮತಿ ಗಂಗು ರುದ್ರಯ್ಯ ಹಿರೇಮಠ, ಶಿಕ್ಷಕ, ಮಕ್ಕಳ ಸಾಹಿತಿ ಬಸವರಾಜ್ ಅಕ್ಸರ್ ಸೇರಿದಂತೆ ಭಕ್ತರಿಗೆ ಶ್ರೀಮಠದ ಪರವಾಗಿ ಸನ್ಮಾನಿಸಿ ಗೌರವಿಸಿದರು. ಈ ಒಂದು ವರದಿಯನ್ನು ವಿನಯ್ ಕುಮಾರ್ ಡಿ ಅಗಸರ್, ತಾಲೂಕು ಸಿಂದಗಿ, ಜಿಲ್ಲಾ ವಿಜಯಪುರ ಅವರು ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ. ಅವರಿಗೆ ಧನ್ಯವಾದಗಳು. ಸನ್ಯಾಸಾಗಿನೇ ನಾನು ತಾಯಿ ತಂದೆಯನ್ನ ನಮಗೇನು ಸಂಬಂಧ ಇಲ್ಲ ಅಂತೇನು ಇಲ್ಲೇ ಇಲ್ಲ. ಶಂಕರಾಚಾರ್ಯರು ಬಹಳ ದಿವಸಕ್ಕೆ ಅವ್ರ ತಂದೆ ತಾಯಿಗೆ ಶಂಕರಾಚಾರ್ಯರ ಜನನ ಆಗ್ತದೆ. ಜನನ ಆದ್ಮ್ಯಾಗ ಸ್ವಲ್ಪ ದಿವಸನಾಗ ಅವ್ರ ತಂದೆಯವರು ಶಿವಾದೇನರಾಗ್ತಾರೆ. ಅವಾಗ ಶಂಕರಾಚಾರ್ಯರು ತಾಯಿಯ ಸೇವೆ ಮಾಡ್ತಾರ. ಎಂಥ ಶಂಕರಾಚಾರ್ಯರು ಅಂತಂದ್ರೆ ತಾಯಿಗಾಗಿ ನದಿಯನ್ನ ಪ್ರಾರ್ಥನೆ ಮಾಡಿ ತಮ್ಮ ಮನೆ ಹತ್ರ ಹರಿಯುವಂಗೆ ಮಾಡಿದಂಥವ್ರು. ತಾಯಿ ದಿನಂಪ್ರತಿ ಬಹಳ ಆಚಾರವಂತರವರು. ಶಂಕರಾಚಾರ್ಯರ ತಾಯಿ ತಂದೆ ಆಚಾರವಂತರು, ಶಿವಭಕ್ತರು. ಅವರು ದಿನಂಪ್ರತಿ ನದಿಗೆ ಹೋಗಿ ಸ್ನಾನ ಮಾಡಿ ಅಲ್ಲಿಂದ ನೀರು ತಂದು ಪೂಜಾ ಮಾಡ್ತಕ್ಕಂಥದ್ದು. ಹೀಗಿರುವಾಗ ಅವ್ರ ಯಜಮಾನರು ತೀರ್ಕೊಂಡ್ಮ್ಯಾಗ ತಾಯಿ ಅಲ್ಲಿ ಹೋಗಿ ಆ ಎಲ್ಲ ಕ್ರಿಯಾದಿಗಳನ್ನು ಮಾಡಿಕೊಂಡು ಹೊಳ್ಳಿ ಬರೋದಕ್ಕೆ ದೂರ ಆಗ್ತಿದೆ. ಇದ್ದಂಥ ಅಹಂಕಾರವನ್ನ ಬಿಡಬೇಕು ಅನ್ನುವಂಥ ಒಳ್ಳೆಯ ಮೌಲಿಕ ಮಾತುಗಳನ್ನ ಗರಗದ ಮಡಿವಾಳಪ್ಪನವ್ರಿಗೆ ಅವ್ರಿಗೆ ವಿದ್ಯಾಗುರುಗಳು ಹೇಳಿದ್ದು. ಇವತ್ತು ಗರಗದ ಮಡಿವಾಳಪ್ಪನವರು ಅದೇ ತರನಾಗಿ ನಡ್ಕೊಂಡು ಅವರು ಮಹಾತ್ಮರಾಗಿದ್ದು. ಅದೇ ಮಾತುಗಳನ್ನು ಮತ್ತೆ ಬ್ಯಾಕೋಡ್ ಗ್ರಾಮದಲ್ಲಿ ನಿಮಗೆಲ್ಲರಿಗೆ ಸ್ಮರಣೆಗೆ ತಂದುಕೊಟ್ಟಂಥವರು ಪರಮ ಪೂಜ್ಯ ಷಟ್ಸ್ಥಲ ಬ್ರಹ್ಮಿ ಡಾಕ್ಟರ್ ವಿಶ್ವಪ್ರಭುದೇವ ಶಿವಾಚಾರ್ಯ. ಜಗತ್ತಿನೊಳಗೆ ಎಲ್ಲ ವಸ್ತುಗಳು ಸಿಗ್ತಾವೆ.
ರೊಕ್ಕ ಕೊಟ್ರೆ ಎಲ್ಲ ಸಿಗ್ತದ, ಆದ್ರೆ ಎರಡು ವಸ್ತುಗಳು ಸಿಗಂಗಿಲ್ಲ, ತಾಯಿ ತಂದೆ ಇವೆರಡು ವಸ್ತುಗಳು ಸಿಗುವುದಿಲ್ಲ. ಇತ್ತಿತ್ತಲಾಗಿ ಅವ್ರು ಬಹಳ ನಂಬ್ಕೊಂಡು ಹೇಳಿದ್ರು, ತಾಯಿ ತಂದೆಗಳ ಸೇವೆ ಮಾಡುವಂಥ ಸ್ವಭಾವ ಬಹಳ ಕಡಿಮೆ ಆಗ್ಯದ ಅಂತ ತಿಳ್ಕೊಂಡು. ಯಾರು ಮಾಡ್ಬೇಕು ಸೇವಾ? ಈಗೇನ್ ನೀವು ಮಕ್ಕಳು ಇರ್ತಿರ್ಲ, ನೀವು ಮುಂದೆ ಒಂದ್ ದಿವ್ಸ ತಾಯಿ ತಂದೆ ಆಗೋರ, ವಯಸ್ಸಾದ್ಮ್ಯಾಗ ನಿಮ್ಮದು ಸೇವಾ ಮಾಡ್ಬೇಕಾದಂಥ ಮಕ್ಕಳು ಇರೋವ್ರೆ. ನಾವ್ ಹೆಂಗ ಈ ಸ್ತ್ರೀನ ಹೋಗಿ ತಂದಿಟ್ಟಾರ. ಈ ಜಗತ್ತಿನ ಅತ್ಯಂತ ಚಂಚಲವಾಗಿರುವಂತಹ ವಸ್ತುಗಳಲ್ಲಿ ಹೆಣ್ಮಗಳನ್ನ ತಂದಿಟ್ಟಾರ. ಅದು ಮಕಾರ ಮ ಅನ್ನೋ ಶಬ್ದದಿಂದ ಅದಾವ ಇವು. ಮನೋ ಮಧು ಕರೋ ಮೇಘೋ ಮಾನಿನಿ. ಮಧನೋ ಮಾನಿನಿ ಅಂದ್ರೆ ಹೆಣ್ಮಗಳೇ ಇವ್ರೆ. ನನಗೂ ಯಾರೋ ಒಬ್ರು ಪ್ರಶ್ನೆ ಮಾಡಿದ್ರು, ಈ ಗಂಡು ಹುಡುಗರಿಗೆ ಕಾಲಾಗ ಚೈನ್ ಕಟ್ಟಂಗೆ ಏನಂತಾರ ಈ ಕಡೆ? ಚೈನ್ ಚೈನ್ ಸರಿ ಇಲ್ಲ, ಕಾಲಿಗೆ ಚಲಕ್ ಚಲಕ್ ಚಲ್ ಅಂತ ಚೈನ್ 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 ಚಾಳ ಅಂತಾರ ಕೆಲ ಕಡೆ. ಅದಕ್ಕೆ ನಾ ಕೇಳಿದೆ, ಚೈನ್ ಯಾಕೆ ಕಟ್ತಾರ, ಗಂಡು ಹುಡುಗರು ಯಾಕೆ ಕಟ್ಟಂಗಿಲ್ಲ, ಈ ಹೆಣ್ಣು ವಯಸ್ಸಿಗೆ ಬಂದು ಹೆಣ್ಣು ಮಕ್ಕಳಿಗೆ ಯಾಕೆ ಕಟ್ತಾರ ಅಂತ ಕೇಳಿದೆ ನಾನು. ಅವ್ರು ಹೇಳಿದ್ರು, ಈ ಹೆಜ್ಜೆ ಎಲ್ಲಿ ಇಡ್ತಾವ ಹೇಳಕ್ ಬರುದಿಲ್ಲ, ಇಟ್ಟಾಗ ಆ ಸೌಂಡಿಗೆ ಮನುಷ್ಯ ಪಟ್ ಅಂತ ನಾವು ಅಲ್ಲಿ ಎದಾಳತ್ ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೆ, ಅಂದ್ರೆ ಅಷ್ಟು ಚಂಚಲ ಈ ಸ್ತ್ರೀ ಅಂತ. ನಮ್ಮ ಹಿರಿಯರು ಎಷ್ಟು ಅವ್ರನ್ನ ಎಲ್ಲೆಲ್ಲಿ ಹಿಡಿದು ಕಟ್ಟಕ್ ಸಾಧ್ಯತೆ ಅಲ್ಲೆಲ್ಲೆಲ್ಲ ಹಿಡಿದು ಕಟ್ಟಿದ್ರು ಕೂಡ ಮತ್ತೆ ಅವರು ಅಲ್ರಿ ಈಗಿನ ಕಾಲದಾಗ ಕೊಳ್ಳಾಗ ಚಾಳ ಅಲ್ಲ, ಕಾಲಾಗ ಚಾಳ ಅಲ್ಲ, ಕೊಳ್ಳಾಗ ತಾಳಿನ ಕಟ್ಕೊಳಕ್ ತಯಾರಿಲ್ಲ. ಇನ್ನು ಎಲ್ಲಿ ಅದನ್ನ ಹೇಳೋದು? ಗರ್ಗದ ಮಡಿವಾಳೇಶ ಕಾಶಿಯಲ್ಲಿ ಜ್ಞಾನವನ್ನು ಪಡ್ಕೊಂಡು ವಾಪಸ್ ಕಿತ್ತೂರಿಗೆ ಬರ್ತಾರೆ. ಬಂದಾಗ ಎಲ್ರಿಗೂ ನಮಸ್ಕಾರ ಮಾಡ್ತಾರೆ, ಎಲ್ರಿಗೂ ನಮಸ್ಕಾರ ಮಾಡ್ತಾರೆ. ಅವರಲ್ಲಿರುವ ವಿನಯವನ್ನು ನೋಡಿ, ಕಾಶಿಗೆ ಹೋಗಿ ಬಂದಾನಪ್ಪ ಇವ ಇಷ್ಟೆಲ್ಲ ಕಲ್ತರು, ಇಷ್ಟೆಲ್ಲ ಪಂಡಿತ ಇದ್ರು, ಎಲ್ಲರಿಗೂ ನಮಸ್ಕಾರ ಮಾಡ್ತಾನಲ್ಲಪ್ಪ, ಎಂಥ ಜ್ಞಾನ ಇದೆಯಲ್ಲ, ಅದು ಅವರನ್ನು ಅಷ್ಟು ದೊಡ್ಡವರನ್ನಾಗಿ ಮಾಡ್ತಾರೆ. ಅವ ಬಂದಾಗ್ಲೂ ಕೂಡ ಎಲ್ಲರೂ ಪ್ರೀತಿಯಿಂದ ನೋಡ್ತಾರೆ, ಎಲ್ಲರೂ ಖುಷಿಯಿಂದ ಪಡ್ತಾರೆ. ಇವ ಬಂದಾನ ಅಂತ ಹೇಳಿ ಕಲ್ಮಠದೊಳಗಿದ್ರೆ ಎಲ್ಲರೂ ಅಲ್ಲಿಗೆ ಬಂದು ಮಾತಾಡಿಸ್ತಾರೆ. ಆದ್ರೆ ಅವ್ರ ಮಗ ಯಾರವ್ರ ಮಗ? ವೆರಿ ಗುಡ್, ಚಪ್ಪಾಳೆ ಹೊಡ್ರಿ. ಸಂಸ್ಕಾರ ಅದು. ಇದು ಒಂದು ಹೆಣ್ಣು ಮಗು ಅಲ್ಲಿಗೆ ಬಂದೊಳಗೆ ನಾನು ಅಲ್ಲಿಂದ ಸಾಕಷ್ಟು ಅವಾರ್ಡ್ ಮಾಡಿದ್ನಿ, ನಮಸ್ಕಾರ ಮಾಡಬಾರ್ದಕ್ಕೆ ಅಂತ ಹೇಳಿ. ಇಲ್ಲ ನೋಡಿ ಕುಂತದಲ್ಲ, ಸಾಕಷ್ಟು ಅವಾರ್ಡ್ ಮಾಡಿದ್ವಿ. ಅಲ್ಲಿ ಅಪ್ಪಳಿಗೆ ಮಾಡುವಾಗ ಮಾಡಂದೆ 5-6 ಸಲ ಹೇಳಿದೆ. ಆಕೆ ಲಾಸ್ಟ್ ಇಲ್ಲಿ ಬಂದು ಏರುವಾಗ ಒಂದು ಯಾರು ಜನ ಮಾತಾಡಿದ್ದೆ, ಪಟ್ ಅಂತ ಬಂದು ನನ್ನ ಕಾಲಿಗೆ ನಮಸ್ಕಾರ ಮಾಡ್ತಾ ಇದ್ಲು. ಸಂಸ್ಕಾರ ಬಲ. ಅವಳು ಹೆಣ್ಮಗಳೇ, ಸಂಸ್ಕಾರ ಬಲ. ಅವಳಿಗೆ ಎಷ್ಟು ಚಂದ ಕೇಳಾಗತ್ತ ನೋಡ್ರಿ. ಆ ಶಿವಲಿಂಗ ಸರ್ಜ ಇದ್ದಲ್ಲ, ಆ ಶಿವಲಿಂಗ ಸರ್ಜಿಗೂ ಈ ಮಡಿವಾಳೇಶನಿಗೂ ಆಗಿ ಬರ್ತಿರ್ಲಿಲ್ಲ. ಇವ ಹೋಗ್ಲಿಲ್ಲ ಅಲ್ಲಿ, ಅವ್ರನ್ನ ಭೇಟಿಯಾಗಕ್ ಹೋಗ್ಲಿಲ್ಲ. ಮತ್ತು ಊರಿದ್ದ ಮೇಲೆ ಇರುವುದಲ್ಲ. ಸಾಮಾನ್ಯವಾಗಿ ಇಂತಹ ಒಂದು ಯೋಚನೆಯನ್ನ ಮಾಡಲೇ ಇಲ್ಲ ಮಡಿವಾಳೇಶ. ಅವನು ಬರ್ಲಿ. ನಮ್ಮ ಗುರುಗಳು ನನಗೆ ಅದನ್ನೇ ಹೇಳ್ಕೊತ ಬಂದ್ರು. ನಾ ಏನೋ ಒಂದು ಮಾತು ಹೇಳಿದೆ ಅಪ್ಪಗಳಿಗೆ, ಅವ್ರು ಅಲ್ಲಿಂದ ಇಲ್ಲಿ 10 ನಿಮಿಷದವರೆಗೂ ಬಿ ಪಾಸಿಟಿವ್, ಚಲೋದು ವಿಚಾರ ಮಾಡ, ಯಾಕಂದ್ರೆ ಕೆಟ್ಟದ ವಿಚಾರ ಮಾಡ್ತೀವಿ ಅಂತಿದ್ರು ನನಗೆ ಅಪ್ಪಗಳು. ನನಗೆ ಚಲೋದು ವಿಚಾರ ಮಾಡ್ಬೇಕು. ಇರ್ಲಿಲ್ಲ ಅದನ್ನ ನಮ್ಮಿಂದ ಒಬ್ರು ಯಾರೋ ಮಾತಾಡ್ತಿಲ್ಲ, ಚಲೋ ಆತ ಹೊಳ್ಳೆ ಅವ್ರೊಬ್ರು ಮಾತಾಡ್ತಿಲ್ಲ ಅಂದ್ರೆ ನಮ್ಮೊಬ್ರು ಕಡಿಮೆ ಆದ್ರೆ ಆರಾಮ್ ಇರುದ. ಯಾಕೆ ಮಾತಾಡ್ತಿರ್ಲಿಲ್ಲ ಅಂತ ತಲೆಯಾಗ ಹಾಕೋಬಾರ್ದ ನೋಡ್ರಿ. ಇದು ದೊಡ್ಡವರ ಲಕ್ಷಣ ಇದೆ. ನಾವು ಇದನ್ನ ಒಂದು ವಾರದ ಮಾಡ್ತೀವಿ. ಮಲ್ಲ ಸರ್ಜಾ ಅವನ ಮಗ ಇದ್ದಲ್ಲ ಶಿವಲಿಂಗ ಸರ್ಜಾ, ಅವನಿಗೆ ಇದು ಆಗಿ ಬರ್ತಿರ್ಲಿಲ್ಲ. ಮಡಿವಾಳೇಶನಿಗೆ ಮಾತಾಡಿಸ್ಲಿಲ್ಲ. ನಿಮ್ಗೆ ಆಶ್ಚರ್ಯ ಆಗ್ತದೆ, ಇಬ್ಬರು ತಾಯಂದಿರಿಗೆ ಇಷ್ಟು ನೋವು ಆಗ್ತದ. ಅಲ್ಲ, ಮಡಿವಾಳೇಶ ಶಾನೆ ಅದಾನ, ಕಾಶಿಯಿಂದ ಬಂದಾನ, ಅಂಥವ ಜೋಡಿನ ಇವನು ಸಹೋದ್ಯೋಗಿ, ಜೊತೆಗೆ ಉದ್ಯಾನ, ಜೊತೆಗೆ ಅದಾನ. ಅವ ಬಂದದ್ದು ಇವನಿಗೆ ಸಂತೋಷ ಆಗವಲ್ದು. ಅವರ ಹಂತವದಾನ, ಇದರ ಇಂಥದ್ದು ಹುಟ್ಟಿದಲ್ಲ. ಹಿಂದೆಲ್ಲ ಮಾತಾಡ್ತಿದ್ರು ಮಂದಿ, ಒಳಗೆ ಮನಸ್ಸಿಗೆ ನೋವು ಮಾಡ್ಕೋತಾಳೆ ರುದ್ರಾಣಿ ಮತ್ತು ಚೆನ್ನಮ್ಮಾಜಿ. ಇಬ್ರು ಮನಸ್ಸಿಗೆ ನೋವು ಮಾಡ್ಕೋತಾರೆ. ಏನು ನನ್ನ ಮಗ ಎಂತಾದ್ರು ಹುಡ್ತಲ್ಲ, ಏನ್ ಮಾಡುದು ಅಂತ ತಗೊಂಡ ಮಲ್ಲ ಸರ್ಜಗ್ ಒಳಗೊಳಗೆ ನೋವು ಆಗ್ತದ. ಏನಪ್ಪಾ ದೇವ್ರ, ಎಂತ ಮಗನ ಕೊಟ್ಟಿ, ಎಂತ ನೋವು ಮಾಡ್ಕೋತಾನ. ಏನು ಮಾಡ್ಕೊಳಕ್ಕಾಗಲ್ಲ, ಹುಡ್ಸಿ ಅನುಭವಿಸ್ಬೇಕು. ಕೆಲವು ಸರ ಅಂತಿರ್ತಾರ ನೋಡ್ರಿ, ನೀ ಇಟ್ಟು ಹಾರಾಡ್ದಿಲ್ಲ, ಹಾರಾಡ, ಒಂದು ದಿನ ನಿನ್ನ ಮಗನ ನೀನು ಸ್ವಲ್ಪ ಮುರಿತಾನ ಅಂತಿರ್ತಾರ ಕೆಲವರೆಲ್ಲ. ಓಣೆ ನೋಡ್ರಿ, ನೀ ಇಟ್ಟು ಜಿಗದಾಡ ನೀನು ಒಂದ್ಸರಿ
ನಿನಗ್ ಒಂದು ಬರ್ತದ ಗ್ಯಾರಂಟಿ. ನೀನು ಸ್ವಕ್ ಮುರಿಸ್ಬೇಕಾಗಿತ್ತು ಅಂದ್ರೆ ನಿನ್ನ ಮಗನ ಬರ್ಬೇಕು, ನಿನ್ನ ಮಗನ ನಿನ್ನ ಸ್ವಕ್ ಮುರಿಸ್ತಾನಂತ ದೇವ್ರು ಕೆಲವು ಸರಿ ಮಕ್ಕಳು ಅಂತವ್ರು ಮುಗಿಸ್ಬಿಡ್ತಾನ. ಮಲ್ಲ ಸರ್ಜಾ ಒಳಗೆ ನೋವು ಮಾಡ್ಕೊತಾನ. ಇಬ್ರು ರುದ್ರಾಣಿ ಚೆನ್ನಮ್ಮಾಜಿ ಇಬ್ರು ಯೋಚನೆ ಮಾಡ್ತಾರ, ಯಪ್ಪ ದೇವ್ರ ಈ ಸಂಘದಿಂದ ಯಾಕಲ್ಲ ಚಲೋ ಆಕತ್ತೆ ಅಂತಿದ್ರು. ಈ ಮಡಿವಾಳೇಶ ಇಟ್ಟು ಚಂದದನ, ಇಟ್ಟು ಚಲೋ ಅದನ, ಇಟ್ಟು ಶಾಣೆ ಅದನ, ಅವ್ನ ಜೋಡಿ ಕೂಡಿ ನನ್ನ ಮಗನ ಯಾಕಲ್ಲ ಶಿವಲಿಂಗ ಸರ್ಜಾ ಶಾಣೆ ಆಗಬಾರ್ದು. ಯಾಕಾಗಿತ್ತು? ಯಾಕೆ ಶಾಣೆ ಆಗಬಾರ್ದು? ಸಹವಾಸದಿಂದ ಏನೆಲ್ಲ ಆಕತ್ತೆ ಅಂತ ಹೇಳಾರ. ಸಾರ ಸಜ್ಜನರ ಸಂಗಲೇಸು ಕಂಡ ಆರೋಗ್ಯ ಚಲೋ ಒಳ್ಳಂಗಿಲ್ಲ ಸ್ವಲ್ಪ ದಿವಸ ಆದ್ಮೇಲೆ. ಇದೆಲ್ಲ 6 ತಿಂಗಳಂತ ಲೆಕ್ಕ ಹಾಕೋಬೇಕು ನೀವು. ಇದೆಲ್ಲ ನಡೆದೊಂದು 5-6 ತಿಂಗಳು. ಯಾಕಂದ್ರೆ 5 ದಿವಸ ಮುಗಿಸ್ಬೇಕು. ಇಡೀ ಅವ್ರು 8 ವರ್ಷ ಬದುಕ್ಯಾರಲ್ಲ, ಅವರ ಒಂದು ಕನಿಷ್ಠ ಅವ್ರ ಒಂದು 60-70 ವರ್ಷ ಬದುಕ್ಯಾರ. 60-70 ವರ್ಷದ ಇತಿಹಾಸವನ್ನು 5 ದಿವಸನಾಗ ಹೇಳ್ಬೇಕು ನಾನು ನಿಮಗೆ. 10 ವರ್ಷದ ಒಂದ್ ದಿವ್ಸಕ್ಕೆ, 10 ವರ್ಷದಾಗ ಏನ್ ನಡೆದಲ್ಲ ಅದನ್ನ 1 ದಿವಸನಾಗ ಹೇಳ್ಬೇಕು ನಿಮಗೆ. ಇಷ್ಟೆಲ್ಲ ಆಯ್ತು. ಪ್ರಭುದೇವರಿಗೆ ಆರಾಮ್ ತಪ್ತು. ಮಠದೊಳಗೆ ಕೂತಿದ್ರು. ಮಡಿವಾಳೇಶನ್ ಕರೆದ್ರು. ಏ ಮಡಿವಾಳೇಶ, ಯಾಕೋ ನನಗೆ ಮುದಿ ಮಡಿವಾಳೇಶ್ವರ ನೆನಪಾಗತ್ತಾರಪ್ಪ. ಯಾಕೋ ಅವ್ರ ಕನಸಿನೊಳಗೆ ಪ್ರಭುದೇವ್ರ ಏನ್ ಮಾಡಾಕತ್ತೀರಿ, ಬಾ ಅಂದಂಗ ಆತ್ ನನಗ ಅಂತ ಹಿಂಗೆಲ್ಲ ಅಂತಾರ. ಅಣ್ಣ ನೀವೆಲ್ಲ ಹಂಗೆ ಯೋಚನೆ ಮಾಡಬೇಡಿ, ಯಾಕೋ ತಲೆ ಕಡಿಸ್ಕೊಂಡ್ರಿ, ಹಂಗೆಲ್ಲ ಮಾಡಬಾರ್ದ್ರಿ ಗುರುಗಳು ಅಂತೇಳಿ ಪ್ರೀತಿಯಿಂದ ಸಾಯಂಕಾಲ ಪೂಜೆ ಮಾಡಿಸ್ತಾರ. ಅದಾದ್ಮೇಲೆ ಅವ್ರು ಕೇಳುದಿಲ್ಲ. ಬೆಳಿಗ್ಗೆ ಎದ್ದ ತಕ್ಷಣ ಹೇಳ್ಬಿಡ್ತಾರ, ಇಲ್ಲ ನಾನು ಅನುಷ್ಠಾನ ಮಾಡ್ಬೇಕಪ್ಪ. ನಾನು ಒಳಗಡೆ ರೂಮ್ನ್ಯಾಗ ಹೋದ್ನೆ ಅಂದ್ರ ಅನುಷ್ಠಾನ ಮುಗಿಸ್ಕೊಂಡು ನಾನ ಬರುವವರೆಗೂ ನನಗೇನು ತೊಂದರೆ ಪಡ್ಬೇಡ್ರಿ, ನಾನು ವಾಪಸ್ ಬರುವವರೆಗೂ ನೀವೇನು ಯೋಚನೆ ಮಾಡ್ಬೇಡ್ರಿ ಅಂತ ಹೇಳಿ ಎಲ್ಲ ಪೂಜೆಗೆ ನೀನೇ ತಯಾರು ಮಾಡಿವಾಳೇಶ, ಎಲ್ಲ ನೀನೇ ತಯಾರು ಮಾಡ್ಬೇಕು, ಪೂಜೆಗೆಲ್ಲ ಒಳಗೆಲ್ಲ ನೀನೇ ತಯಾರು ಮಾಡ ಅಂತ ಹೇಳಿ ಪ್ರೀತಿಯಿಂದ ಮಗನಿಗೆ ಹೇಳಿದಂಗೆ ಕರೆದು ಕುಂದಿರ್ಸ್ಕೊಂಡು ಹೇಳ್ತಾರ. ಗುರು ವಾಕ್ಯವನ್ನು ಪಾಲಿಸ್ಬೇಕು, ಬಿಡಾಕ್ ಬರಂಗಿಲ್ಲ ಅಂತ ಹೇಳಿ ಮಡಿವಾಳೇಶನು ಕೂಡ ಗುರು ಆಜ್ಞೆಯನ್ನು ಪಾಲಿಸ್ಬೇಕು. ಆಯ್ತು ಗುರುಗಳನ್ನು ಮಾಡ್ತೀನಿ ಅಂತ ಹೇಳಿ ಅವ್ರಿಗೆ ಬೆಳಗಿನ ಜಾವದ ಎಲ್ಲ ಪೂಜೆ ಸಂಕಲನಗಳನ್ನು ಮಾಡಿ ಒಳಗೆ ಹೋಗಿ, ನೀನ ಇದನ್ನ ನಾ ಬಾಗಿಲು ಹಾಕೊಂಡ್ಮೇಲೆ ವಾಪಸ್ ನಾನೇ ತೆಗಿತೀನಿ, ನೀ ತೆಗಿಬಾರ್ದು ಅಂತ ಹೇಳಿ ಒಳಗೆ ಹೋಗ್ತಾರೆ ಪ್ರಭುದೇವರು. ಒಳಗೆ ಹೋದ್ಮೇಲೆ 24 ಗಂಟೆ ಆದ್ಮೇಲೆ ಸೂರ್ಯೋದಯ ಆಗ್ತದೆ. ಮರುದಿವ್ಸ ಸೂರ್ಯೋದಯ ಆದ್ಮೇಲೆ ಮಡಿವಾಳೇಶ